ಹಲೋ ಡಿಯೋಸ್, ವೆಲ್ಕಮ್ ಟು ನಿಮ್ಮ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ನಿರ್ಮಲಾ ಆ್ಯಂಡ್ ಇವತ್ತಿನ ನಮ್ಮ ಎರಡು ಕನಸು ಎಪಿಸೋಡ್ 99 ಹಾಕ್ತಾ ಇದ್ದೀನಿ. ಸೊ ಈ ಎಪಿಸೋಡಲ್ಲಿ ನಮ್ಮ ನಿತ್ಯಗೆ ಕರಿಮಣಿ ಶಾಸ್ತ್ರ ಮಾಡಬೇಕು ತವ್ರ ಮನೆ ಕಡೆಯಿಂದ ಅಂತ ಒಂದು ಟೈಟಲ್ ಬಂದಿದೆ. ಸೊ ಅದಕ್ಕೆ ನಮ್ಮ ನಿತ್ಯ ಪರವಾಗಿ ಅವ್ರ ತವ್ರ ಮನೆಯವರು ಯಾರು ಬರ್ತಾರೆ ಅನ್ನೋದನ್ನು ಈ ಎಪಿಸೋಡಲ್ಲಿ ನೋಡ್ಕೊಂಡು ಬನ್ನಿ. ಇನ್ಮೇಲೆ ಇನ್ನೂ ಎಪಿಸೋಡ್ಸ್ ಚೆನ್ನಾಗಿರುತ್ತಾ ಹೋಗುತ್ತೆ, ಹೊಸ ಕಥೆಗಳನ್ನು ಸಹ ಹಾಕ್ತಾ ಹೋಗ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಎಪಿಸೋಡ್ 99, ಕರಿಮಣಿ ಶಾಸ್ತ್ರ ತವ್ರ ಮನೆಯಲ್ಲೇ ಆಗಬೇಕು. ಮದುವೆ ಮುಗಿಸಿ ಮನೆಗೆ ಬಂದು ನಿತ್ಯಾಳನ್ನು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಡೀತಿತ್ತು. ಸುಮತಿ, ನಿತ್ಯ ಇಷ್ಟು ದಿನ ಈ ಮನೆಗೆ ಮಗಳಾಗಿದ್ದೆ, ಇನ್ಮೇಲಿಂದ ನೀನು ಈ ಮನೆ ಸೊಸೆ, ಬಾಗ್ಲಲ್ಲಿ ಸೇರೋದು ಒಳಗಡೆ ಬಾಮ್ಮ ಅಂದರು. ನಿತ್ಯ ಖುಷಿಯಿಂದ ಬಲ್ಗಾಲಲ್ಲಿ ಸೇರ್ನವದ್ದು ಒಳಗಡೆ ಬರ್ತಾಳೆ. ಅಜ್ಜಿ, ನಿತ್ಯ, ಶರತ್ ದೇವ್ರ ಮುಂದೆ ದೀಪ ಹಚ್ಚಿ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ರಪ್ಪ ಅಂತ ಹೇಳಿದ್ರು. ನಿತ್ಯ ಶರತ್ ಇಬ್ಬರು ದೇವ್ರ ಮನೆಗೆ ಹೋಗಿ ನಿತ್ಯ ದೇವ್ರ ಮುಂದಿರೋ ದೀಪ ಹಚ್ಚಿದ್ಲು. ಇಬ್ಬರು ಕೈ ಮುಗಿದು ದೇವ್ರ ಆಶೀರ್ವಾದ ಪಡೆದ್ರು. ರಾತ್ರಿ ಆಗಿತ್ತು. ನಿತ್ಯ ಬಾಲ್ಕನಿಯಲ್ಲಿ ನಿಂತು ಚಂದಮಾಮನ್ನ ನೋಡ್ತಾ ನಡೆದಿದ್ದನ್ನೆಲ್ಲ ನೆನೆಸ್ಕೊಂಡು ಚಂದಮಾಮ ಎಲ್ಲ ಒಂದು ರೀತಿ ಕನಸಿನ ಹಾಗೆ ಅನಿಸ್ತಾ ಇದೆ. ನಿಜವಾಗ್ಲೂ ನಾನು ಕಲಾವಿದನ ಕಳ್ಕೊಂಡ್ಬಿಟ್ಟೆ ಅಂದ್ಕೊಂಡ್ಬಿಟ್ಟಿದ್ದೆ ಗೊತ್ತಾ, ಒಳ್ಳೆಯದಕ್ಕೆ ಸೋಲಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ನಿಂತಿದ್ಲು. ಶರತ್ ಅಲ್ಲಿಗೆ ಬರ್ತಾನೆ. ನಿತ್ಯನ ಹಿಂದೆಯಿಂದ ತಪ್ಕೊಂಡು, ಏನು ಚಂದಮಾಮ, ನಿನ್ನ ಗರ್ಲ್ ಫ್ರೆಂಡ್ನ ನಾನು ತಪ್ಕೊಂಡೆ ಅಂತ ಜಲಸ್ ಆಗ್ತಿದ್ಯಾ ನಿನಗೆ? ಇವಳೀಗ ನನ್ನ ಹೆಂಡ್ತಿ, ನನಗೆ ಮಾತ್ರ ಸೇರಿದವಳು, ಇನ್ಮೇಲೆ ನನ್ನ ಪರ್ಮಿಷನ್ ಇಲ್ದಿರೆ ನೀನು ಮಾತಾಡೋ ಹಾಗಿಲ್ಲ ಆಯಿತಾ ಅಂದ. ನಿತ್ಯ, ಆಯಿತಾ, ನೀವು ಆವಾಜ್ ಹಾಕಿದ್ದು ಬಿಡಿ ಸರ್, ಮನೇಲಿ ಎಲ್ಲ ಇದ್ದಾರೆ, ಯಾರಾದರೂ ನೋಡಿದ್ರೆ? ಶರತ್, ನೋಡಿದ್ರೆ ಏನು, ಹೊಸ್ದಾಗಿ ಮದುವೆ ಆಗಿದ್ದಾರೆ, ಅವ್ರಿಗೆ ಪ್ರೈವೇಸಿ ಬೇಕು ಅಂತ ಅಂದ್ಕೊಂಡು ಹೋಗ್ತಾರೆ, ಅದರಲ್ಲೇನಿದೆ? ನಾನೇನಾದರೂ ಬೇರೆ ಹುಡುಗಿನ ತಪ್ಕೊಂಡಿದ್ದೀನಾ? ನನ್ನ ಹೆಂಡ್ತಿನೇ ತಾನೇ. ನಿತ್ಯ, ಹೋಗಿ ಸರ್, ನಿಮ್ಮ ಮೇಲೆ ಕೋಪ ಇದೆ ನನಗೆ ಅಂದ್ಲು. ಶರತ್, ಕೋಪನಾ? ಯಾಕೆ? ಏಯ್ ರಾಕ್ಷಸಿ, ಮತ್ತೆ ಶುರು ಮಾಡಿದ್ಯಾ ನಿನ್ನ ಜಗಳನಾ? ನಿತ್ಯ, ಮತ್ತೆ ಇನ್ನೇನು, ಒಂದೇ ಮನೇಲಿ ಇದ್ಕೊಂಡು ನಾನೇ ಪಾರಿಜಾತ ಅಂತ ಕಂಡು ಹಿಡೀಲೇ ಇಲ್ವಲ್ಲ ನೀವು. ನಾನು ಎಷ್ಟು ಪ್ರಯತ್ನ ಪಟ್ಟೆ ಗೊತ್ತಾ, ಕೊನೆಗೆ ನಿಮ್ಮನ್ನು ಕಳ್ಕೊಂಡೇ ಬಿಟ್ನೇನೋ ಅನ್ನೋ ಭಯ ಆಗಿತ್ತು ನನಗೆ ಅಂತ ಓರೆಗಣ್ಣಿನಿಂದ ನೋಡ್ತಾ ಅವನನ್ನು ಟೀಸ್ ಮಾಡ್ತಾ ಹೇಳಿದ್ಲು. ಶರತ್ ಅವಳನ್ನು ಬಿಟ್ಟು ಬೇಜಾರಲ್ಲಿ ಮೌನವಾಗಿ ನಿಂತ್ಕೊಂಡ. ನಿತ್ಯ ಅವನ್ನೇ ನೋಡಿ ಅವನ ಗಲ್ಲ ಹಿಡಿದು ತನ್ನತ್ತ ತಿರುಗಿಸಿ, ಬೇಜಾರಾಯ್ತಾ? ಸಾರಿ ಸರ್, ನಾನು ತಮಾಷೆ ಮಾಡಿದೆ ಸರ್. ಶರತ್, ನೀನು ಯಾಕೆ ಸಾರಿ ಕೇಳ್ತೀಯ ನಿತ್ಯ? ಒಂದು ವೇಳೆ ಪ್ರಶಾಂತ್ ಬರ್ತೇ ಇದ್ದಿದ್ರೆ ಏನಾಗ್ತಿತ್ತು ಅಂತ ನೆನೆಸ್ಕೊಂಡ್ರೆ ತುಂಬ ನೋವಾಗ್ತಾ ಇದೆ ಅಂದ. ನಿತ್ಯ ಅವನೆರಡೂ ಕೆನ್ನೆ ಹಿಡಿದು, ಹಾಗೇನೂ ಆಗಲಿಲ್ವಲ್ಲ ಸರ್, ಅದ್ರ ಚಿಂತೆ ಬಿಡಿ ಅಂತ ಅವನ ಎದೆ ಮೇಲೆ ಕೈ ಇಟ್ಟು, ಇದು ನನ್ನ ಜಾಗ, ಅಷ್ಟು ಸುಲಭವಾಗಿ ಬೇರೆಯವ್ರಿಗೆ ಎಂಟ್ರಿ ಇಲ್ಲ ಅಂತ ನಂಗೆ ಗೊತ್ತು ಸರ್, ಇನ್ಮೇಲೆ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂದ್ಲು. ಶರತ್ ಅವಳನ್ನ ತನ್ನ ಎದೆಗೆ ಒರಗಿಸ್ಕೊಂಡು ಖುಷಿ ಪಡ್ತಾ, ಹೌದು ಪಾರಿಜಾತ, ಈ ಜಾಗ ನಿಂದೆ ಅನ್ನೋ ಅಷ್ಟರಲ್ಲಿ ಅವರಿಬ್ಬರ ನಡುವೆ ನುಸುಳ್ಕೊಂಡು ಬಂತು ಪುಟಾಣಿ ಚಿರು. ನಿತ್ಯ ಅದನ್ನು ನೋಡಿ, ಏಯ್ ಪುಟಾಣಿ, ಇಲ್ಲಿಗೆ ಯಾವಾಗ ಬಂದೆ ಅಂತ ಎತ್ಕೊಂಡ್ಳು. ಪುಟಾಣಿ, ನಿತ್ಯ ಡಾರ್ಲಿಂಗ್, ನೀನು ಶರತ್ ಮಾವನ ಮದುವೆ ಆಗಿದ್ಯಾ ಅಲ್ವಾ, ಅದಕ್ಕೆ. ನಿತ್ಯ ಶರತ್ನ ನೋಡಿ, ಹಾಂ ಅದಕ್ಕೆ. ಪುಟಾಣಿ, ನೀನು ಅಮ್ಮ ತಾನೇ, ಶರತ್ ಮಾಮನ ಯಾಕೆ ಮದುವೆ ಆದೆ? ಅಮ್ಮ ಅಂತಾಳೆ, ನಿನ್ನ ಅತ್ತೆ ಅನ್ನಬೇಕು ಅಂತ. ನಾನು ನಿನ್ನ ನಿತ್ಯ ಡಾರ್ಲಿಂಗ್ ಅಂತ ಅನ್ನಬಾರ್ದಂತೆ ಅನ್ನುತ್ತೆ. ಶರತ್ ಚಿರು ಮಾತನ್ನೇ ಕೇಳ್ತಾ ನಿತ್ಯನ ನೋಡ್ದ. ನಿತ್ಯ, ಓ ಇದಾ ನಿನ್ನ ಸಮಸ್ಯೆ, ಒಂದು ಕೆಲಸ ಮಾಡೋಣ, ನಿನ್ನ ನಿತ್ಯ ಡಾರ್ಲಿಂಗ್ನ ಅತ್ತೆ ಅನ್ನಬಾರ್ದು ಅಂದರೆ ಶರತ್ ಮಾಮಗೆ ನಿತ್ಯ ಡಾರ್ಲಿಂಗ್ ಬದಲು ಬೇರೆ ಅತ್ತೆನ, ಮತ್ತು ಶರತ್ ಮಾಮನ ಬದಲು ಬೇರೆ ಮಾಮನ ತಂದು ಬಿಡೋಣ ಅಂತ ನಗ್ತಾಳೆ. ಶರತ್ ಅವಳ ಮಾತು ಕೇಳಿ ಕಿವಿ ಹಿಂಡಿ, ಏನಂದೆ, ಬೇರೆ ಮಾಮನ ತರ್ತ್ಯಾ, ಇನ್ನೊಂದು ಸಲ ಹೇಳಿ ನೋಡೋಣ ಅಂದ. ನಿತ್ಯ, ಹಾಂ ಸರ್, ಬಿಡಿ ಸರ್, ಕಿವಿ ನೋಯ್ತಿದೆ, ಬಿಡಿ, ತಮಾಷೆ ಮಾಡಿದೆ, ಬಿಡಿ ಸರ್ ಅಂತಾಳೆ. ಶರತ್, ಹಾಗೆ ಬಾ ದಾರಿಗೆ,
ಇಲ್ವಾ ಪುಟಾಣಿ ಅಂತ ಎತ್ಕೊಂಡು, ನೋಡು ಏನು ಚೇಂಜ್ ಮಾಡ್ಕೋಬೇಡ, ನಿನ್ನ ನಿತ್ಯ ಡಾರ್ಲಿಂಗ್ನ ಹೇಗೆ ಕರಿತಾ ಇದ್ದೆ ಹಾಗೆ ಕರಿ, ಶರತ್ ಮಾವನ ಹೇಗೆ ಕರಿತಾ ಇದ್ದೆ ಹಾಗೆ ಕರಿ ಆಯಿತಾ ಅಂತ ಹೇಳ್ದ. ಚಿರು ಓಕೆ ಅನ್ನತ್ತೆ. ಅಲ್ಲಿಗೆ ರಾಧಾ ಮತ್ತು ಸುಮತಿ ಇಬ್ಬರು ಬರ್ತಾರೆ. ಓಹೋ, ನೀವಿಬ್ಬರು ಇಲ್ಲಿ ಸೇರಿದ್ರಾ? ನೋಡು ಶರತ್, ಶಾಂತಿ ಮುಹೂರ್ತ ಆಗೋ ತನಕ ನೀವಿಬ್ಬರು ಒಟ್ಟಿಗೆ ಇರೋ ಹಾಗಿಲ್ಲ. ಶರತ್ ಅಕ್ಕ, ಮಾತಾಡ್ತಾ ಇದ್ವಿ ಅಷ್ಟೇ ಅಂದ. ಇನ್ನೂ ಶಾಸ್ತ್ರಗಳು ಬಾಕಿ ಇವೆ, ಅದೆಲ್ಲ ಮುಗಿದ್ಮೇಲೆ ನೀವು ಯಾರು ಡಿಸ್ಟರ್ಬ್ ಮಾಡಲ್ಲ, ಊಟ ಮಾಡ್ಕೊಂಡು ಮಲ್ಕೊ ನಡಿ. ನಿತ್ಯ ನೀನು ನಡಿ ನಮ್ಮ ಜೊತೆ ಅಂತ ಅವಳನ್ನು ಕರ್ಕೊಂಡು ಹೋಗ್ತಾರೆ. ಶರತ್ ನಾಚಿಕೆಯಿಂದ ತನ್ನ ತಲೆ ಕೆಡ್ಕೊಂಡು ನಿಂತ್ಕೊಂಡ. ಆಫ್ಟರ್ ನೆಕ್ಸ್ಟ್ ಡೇ ಮನೆಯವರೆಲ್ಲ ಸೀರಿಯಸ್ ಆಗಿ ಏನು ಡಿಸ್ಕಸ್ ಮಾಡ್ತಾಯಿದ್ರು. ಶರತ್ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿಗೆ ಬರ್ತಾನೆ. ಮನೆಯವರೆಲ್ಲ ಡಿಸ್ಕಸ್ ಮಾಡ್ತಿರೋದು ಕೇಳಿ, ಹಲೋ ಎವ್ರಿಬಡಿ, ಇನ್ನೂ ಡೀಪಾಗಿ ಡಿಸ್ಕಷನ್ ಮಾಡ್ತಾ ಇದ್ದೀರಾ, ಏನು ವಿಷಯ ಅಂದ. ಅಜ್ಜಿ, ಅದೇ ಶರತ್, ನಿತ್ಯಾಗೆ ಕರಿಮಣಿ ಶಾಸ್ತ್ರ ಆಗೋದು ಬಾಕಿ ಇದೆ, ಅದನ್ನು ತವ್ರ ಮನೆಯಿಂದಲೇ ಮಾಡಬೇಕು. ನಿತ್ಯಾಗೆ ತವ್ರ ಮನೆ ಇಲ್ವಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ. ನಿತ್ಯ ಅದನ್ನು ಕೇಳಿ ಬೇಜಾರಿಂದ ತಲೆ ತಗ್ಗಿಸ್ಕೊಂಡು ನಿಂತಿದ್ಲು. ಶರತ್ ಅವಳನ್ನ ನೋಡಿ, ಅದನ್ನು ನಮ್ಮ ಮನೇಲೇ ಮಾಡಿದ್ರೆ ಆಯ್ತಲ್ಲ ಅಜ್ಜಿ, ಯಾಕೆ ತಲೆ ಕೆಡಿಸ್ಕೊತೀರಾ? ಸುಮತಿ, ಅದು ಹಾಗಲ್ಲ ಶರತ್, ಕರಿಮಣಿ ಶಾಸ್ತ್ರ ಹೆಣ್ಣಿನ ತವ್ರ ಮನೆಯಲ್ಲೇ ಆಗಬೇಕು. ತಾಳಿಗೆ ಕರಿಮಣಿ ಪೋಣಿಸಿ ತವ್ರ ಮನೆಯಲ್ಲೇ ಕೊಡೋ ಬಾಗಿನ ತಗೊಂಡು ಗಂಡನ ಮನೆಗೆ ಬರಬೇಕು. ಅದು ಮದುವೆಯಾದ ಹೆಣ್ಣಿನ ಮೊದಲ ಬಾಗಿನ ಆಗಿರುತ್ತೆ, ಅದನ್ನು ಗಂಡನ ಮನೇಲಿ ಮಾಡೋ ಹಾಗಿಲ್ಲ ಅಂದರು. ಶರತ್, ನಿತ್ಯ ತವ್ರ ಮನೆ ಅಷ್ಟರಲ್ಲಿ ರಾಹುಲ್ ಬಂದಾಯಿತು ಅಂತ ಒಳಗಡೆ ಬರ್ತಾನೆ. ನಿತ್ಯ ಮತ್ತು ಶರತ್ ಮನೆಯವರೆಲ್ಲ ರಾಹುಲ್ನ ನೋಡಿ ಸರ್ಪ್ರೈಸ್ ಆಗಿಬಿಟ್ರು. ರಾಹುಲ್ ಆರ್.ಕೆ ಗ್ರೂಪ್ ಆಫ್ ಕಂಪನಿಯ CEO ಆಗಿ ಸ್ಟೈಲಿಶ್ ಲುಕ್ನಲ್ಲಿ ಬಂದಿದ್ದ. ನಿತ್ಯ, ರಾಹುಲ್ ಅಣ್ಣ ನೀವ ಇದು, ನನ್ನ ಕಣ್ಣು ನಾನೇ ನಂಬೋಕ್ಕಾಗ್ತಿಲ್ಲ ಅಂತ ಖುಷಿ ಪಡ್ತಾ ದೃಷ್ಟಿ ತೆಗಿತಾಳೆ. ರಾಹುಲ್, ನೀನು ನಿನ್ನ ಅಣ್ಣನ ಈ ರೀತಿ ನೋಡೋಕೆ ಆಸೆ ಪಟ್ಟಿದ್ದೆ ಅಲ್ವಾ, ಇವತ್ತು ನಿನ್ನ ಕಣ್ಮುಂದೆ ನಿಮ್ಮ ರಾಹುಲ್ ಅಣ್ಣ ನೀನು ಇಷ್ಟಪಟ್ಟಾಗೆ ನಿಂತಿದ್ದಾನೆ ನೋಡು. ಶರತ್, ಕಂಗ್ರ್ಯಾಚುಲೇಷನ್ಸ್ ರಾಹುಲ್, ಮತ್ತೆ ನಿಮ್ಮ ಪ್ರಾಪರ್ಟೀಸ್ ಎಲ್ಲ ನಿಮ್ಮ ಕೈ ಸೇರಿದೆ ಅಂತ ವಿಶ್ ಮಾಡ್ತಾನೆ. ರಾಹುಲ್, ಥ್ಯಾಂಕ್ ಯು ಶರತ್, ಇಷ್ಟಕ್ಕೆಲ್ಲ ನನ್ನ ಪುಟ್ಟ ದೇವತೆನೇ ಕಾರಣ ಅಂತ ನಿತ್ಯ ತಲೆ ಸವರ್ದ. ನಿತ್ಯ ಡಲ್ಲಾಗಿರೋದು ನೋಡಿ, ನಿತ್ಯ ಯಾಕೆ ಡಲ್ಲಾಗಿದೆಯಾ, ಏನಾಯಿತು ಅಂದ. ಸುಮತಿ, ಇವತ್ತು ನಿತ್ಯ ಕರಿಮಣಿ ಶಾಸ್ತ್ರ ಆಗಬೇಕಲ್ಲಪ್ಪ, ಅದನ್ನೇ ಮಾತಾಡ್ತಾ ಇದ್ವಿ, ತವ್ರ ಮನೇಲಿ ಆಗಬೇಕು ಅಂತಿದ್ದಕ್ಕೆ ಬೇಜಾರಾಗಿದ್ದಾಳೆ ನೋಡು ಅಂದರು. ರಾಹುಲ್, ಹಾಂ, ಕರಿಮಣಿ ಶಾಸ್ತ್ರ ಮಾಡೋದಕ್ಕೆ ತಾನೇ ನಾನು ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿರೋದು, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತಾ ಇದೆಯಾ ಅಂತ ಕೇಳ್ದ. ಸುಮತಿ, ನೀನು ಕರ್ಕೊಂಡು ಹೋಗ್ತೀಯಾ? ರಾಹುಲ್, ಹೌದಮ್ಮ, ಇವಳು ಅಣ್ಣ ನಾನು, ನನ್ನ ಮನೆ ಇವಳಿಗೆ ತವ್ರ ಮನೆ ಅಲ್ವಾ ಅಂದ. ನಿತ್ಯ ಖುಷಿಯಿಂದ ತಪ್ಕೊಂಡು, ರಾಹುಲ್ ಅಣ್ಣ ಅಂದ್ಲು. ನಿಜವಾಗ್ಲೂ ನಿತ್ಯ ಥರ ತಂಗಿ ಪಡೆಯೋದಕ್ಕೆ ರಾಹುಲ್ ಪುಣ್ಯ ಮಾಡಿದ್ದಾನೆ, ರಾಹುಲ್ ಥರ ಅಣ್ಣ ಪಡೆಯೋದಕ್ಕೆ ನಿತ್ಯನೂ ಪುಣ್ಯ ಮಾಡಿದ್ದಾಳೆ. ಸೊ ಈ ಥರ ಬ್ಲಡ್ ರಿಲೇಷನ್ಶಿಪ್ ಇಲ್ಲ ಅಂದರೂ ಮನಸ್ಸಿಂದ ರಿಲೇಷನ್ಶಿಪ್ ಮಾಡ್ಕೊಂಡಿದ್ದಾರಲ್ಲ, ದೇ ಆರ್ ಗ್ರೇಟ್. ರಾಹುಲ್, ಹೌದು ನಿತ್ಯ, ಶರತ್ ಹೊರಡೋಣ ಬನ್ನಿ. ಸುಮತಿ, ರಾಹುಲ್, ಯಾವ ಜನ್ಮದಲ್ಲಿ ನೀನು ನಿತ್ಯ ಒಡ ಹುಟ್ಟಿದವನಾಗಿದೆಯೋ ಏನೋ, ನಿಮ್ಮ ಸಂಬಂಧ ಯಾವಾಗಲೂ ಕೊನೆವರೆಗೂ ಹೀಗೆ ಇರಲಪ್ಪ, ಕರ್ಕೊಂಡು ಹೋಗು ಅಂದರು. ರಾಹುಲ್, ಇಲ್ಲಮ್ಮ, ಯಾವ ಜನ್ಮದಲ್ಲಿ ನಿತ್ಯ ನನಗೆ ಅಮ್ಮ ಆಗಿದ್ಲೋ ಏನೋ, ಈ ಜನ್ಮದಲ್ಲಿ ತಂಗಿಯಾಗಿ ಸಿಕ್ಕಿದ್ದಾಳೆ ಅಂತ ಖುಷಿಯಿಂದ ಹೇಳ್ದ. ಸರಿ, ತಡ ಮಾಡೋದು ಬೇಡ, ನಿತ್ಯ ಶರತ್ ಬನ್ನಿ ಹೋಗೋಣ, ತಮ್ಮ ಜೊತೆ ಎಲ್ಲ ಇಬ್ಬರೂ ಕರ್ಕೊಂಡು ಹೋದ. ಮನೆ ಡೋರ್ ಹತ್ತಿರ ಬಂದು ಇಲ್ಲೇ ನಿಂತ್ಕೊಳ್ಳಿ 1 ನಿಮಿಷ ಅಂತ, ಗೀತಮ್ಮ ಆರತಿ ತೊಗೊಂಡು ಬನ್ನಿ ಅಂತ ಹೇಳ್ದ. ಅವ್ರು ಆರತಿ ತೊಗೊಂಡು ಬಂದು ನಿತ್ಯ ಶರತ್ಗೆ ಆರತಿ ಮಾಡಿ ಮನೆ ಒಳಗಡೆ ಕರ್ಕೊಂಡ್ರು. ರಾಹುಲ್, ಶರತ್, ನಿತ್ಯ ಸದ್ಯಕ್ಕೆ ಈ ಮನೆ ಉಸ್ತುವಾರಿ ಎಲ್ಲ ನೋಡ್ಕೋತಾ ಇರೋದು ಗೀತಮ್ಮನೇ. ಗೀತಮ್ಮ ಇವ್ರು ನನ್ನ ತಂಗಿ ಗಂಡ ಕರಿಮಣಿ ಶಾಸ್ತ್ರ ಆಗೋದು ಇದೆ, 2 ದಿನ ಇಲ್ಲೇ ಇರ್ತಾರೆ, ಅವ್ರಿಗೇನು ಕೊರತೆ ಆಗಬಾರ್ದು, ಅವ್ರಿಗೇನು ಇಷ್ಟ ಎಲ್ಲ ತಿಂಡಿ ಮಾಡಿಕೊಡಿ, ನನ್ನ ತಂಗಿಗೆ ಏನೇನು ಬೇಕು ಅವ್ರು ಕೇಳೋಕೆ ಮುಂಚೆ ಅವ್ರ ಹತ್ರ ಇರಬೇಕು, ಅರ್ಥ ಆಯ್ತಾ ಅಂದ. ಗೀತಮ್ಮ, ಆಯಿತು ರಾಹುಲಪ್ಪ, ನೀವು ಹೇಳ್ದಾಗೆ ಮಾಡ್ತೀನಿ ಅಂಥೇಳಿ ಒಳಗೆ ಹೋದ್ಲು. ರಾಹುಲ್, ನಿತ್ಯ, ಶರತ್ ಬನ್ನಿ ನಿಮಗೆ ಮನೆಯೆಲ್ಲ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ರಾಹುಲ್ ಮನೆಯೆಲ್ಲ ನೋಡ್ಕೊಂಡು ಹೋಗ್ತಿದ್ದ. ನಿತ್ಯ ಶರತ್ ಕಣ್ಣಿಗೆ ರಾಹುಲ್ ತಂದೆ ತಾಯಿ ಫೋಟೋ ಕಾಣಿಸುತ್ತೆ. ಅದನ್ನು ನೋಡಿ ನಿತ್ಯ ಹಾಗೇ ನೋಡ್ತಾ ನಿಂತುಬಿಟ್ಲು. ರಾಹುಲ್, ನಿತ್ಯ ಯಾಕೆ ಅಲ್ಲೇ ನಿಂತೆ, ಬಾ ಅಂದ. ಶರತ್ ಹತ್ರ ಬರ್ತಾನೆ, ಅವಳ ಹೆಗಲ ಮೇಲೆ ಕೈ ಇಟ್ಟು, ಏನಾಯಿತು ನಿತ್ಯ, ಯಾಕೆ ಹೀಗೆ ನಿಂತೆ, ಬಾ ಅಂದ. ನಿತ್ಯ, ರಾಹುಲ್ ಅಣ್ಣ
ಈ ಫೋಟೋದಲ್ಲಿರೋದು ಯಾರು ಅಂದ್ಲು. ರಾಹುಲ್, ಅದು ನಮ್ಮ ಅಪ್ಪ ಅಮ್ಮ. ನಿತ್ಯ, ಯಾಕೆ ಆಶ್ಚರ್ಯದಲ್ಲಿ ಕೇಳ್ತಾ ಇದೆಯಾ ಅಂದ. ನಿತ್ಯ, ಅಣ್ಣ, ನಾನು ಇವರನ್ನು ನೋಡಿದ್ದೀನಿ, ಆದರೆ ಎಲ್ಲಿ ಅಂತ ನೆನಪಾಗ್ತಾ ಇಲ್ಲ ಅಂದ್ಲು. ರಾಹುಲ್ ಖುಷಿ ಪಡ್ತಾ, ಏನು ನೋಡಿದ್ಯಾ, ಎಲ್ಲಿ ಅಂತ ನೆನಪು ಮಾಡ್ಕೊ ನಿತ್ಯ, ಪ್ಲೀಸ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ. ನಿತ್ಯ, ಯಾವುದೋ ಒಂದು ಅನಾಥಾಶ್ರಮ ಅನಿಸುತ್ತೆ, ಆದರೆ ಅದರ ಹೆಸರು ನೆನಪಾಗ್ತಿಲ್ಲ. ಅಷ್ಟರಲ್ಲಿ ಗೀತಮ್ಮ, ರಾಹುಲಪ್ಪ, ಅಡುಗೆ ರೆಡಿಯಾಗಿದೆ, ಊಟ ಮಾಡಿ ಬನ್ನಿ ಅಂದ್ಲು. ರಾಹುಲ್, ಅನಾಥಾಶ್ರಮನಾ, ಹೋಗಲಿ ಬಿಡು, ಇಷ್ಟು ಹೇಳಿದೆ ಅಲ್ವಾ, ನಾನು ನೋಡ್ಕೋತೀನಿ, ನೀವು ಬನ್ನಿ ಊಟ ಮಾಡಿ ರೆಸ್ಟ್ ಮಾಡಿ ಅಂತ ಕರ್ಕೊಂಡು ಹೋದ. ಇವಾಗ ನೆಕ್ಸ್ಟ್ ಏನು ಮಾಡ್ತಾನೆ, ರಾಹುಲ್ ಅವ್ರ ಅಪ್ಪ ಅಮ್ಮನ ಯಾವ ಅನಾಥಾಶ್ರಮ ಅಂತ ಹೇಳಿ ಹುಡುಕ್ತಾನೆ. ನಿತ್ಯಾಗೆ ತವ್ರ ಮನೆ ಅಂತ ಹೇಳಿ ಇವಾಗ ರಾಹುಲ್ ಅಣ್ಣನ ಮನೆ ಸಿಕ್ಕಿದೆ. ಸೊ ಅವಳಿನ ಮೇಲೆ ಹೇಗಿರ್ತಾಳೆ, ಇಷ್ಟಪಟ್ಟಾಗೆ ನಮ್ಮ ಕಲಾವಿದನ ಮದುವೆ ಆಗಿದ್ದಾಳೆ, ಅವಳು ಹೇಗಿರ್ತಾಳೆ, ಲಾವಣ್ಯ ಏನಾದರೂ ಮತ್ತೆ ತೊಂದರೆ ಕೊಡ್ತಾಳ, ಇದನ್ನೆಲ್ಲ ತಿಳ್ಕೊಳ್ಳೋಣ ಮುಂದಿನ ಎಪಿಸೋಡಲ್ಲಿ. ಅಲ್ಲಿ ತನಕ ಕೇಳ್ತಾ ಇರಿ ನಿಮ್ಮ ವ್ಲಾಗ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಾಯ್.